ಎರಡನೇದು ಯೋಚನೆ ಮಾಡಿದೆ, ಆಯಿತು ಅಲ್ಲಿ ಯಾರಾದರೂ ಒಬ್ಬ ಅನಿವಾರ್ಯವಾಗಿ ತುಂಬ ವರ್ಷದಿಂದ ಕೆಲಸ ಮಾಡ್ತಾ ಇದ್ದಂಥ ಒಬ್ಬ ಕಾರ್ಯಕರ್ತ, ಇದು ಈ ಚುನಾವಣೆ ಯಾರಾದರೂ ತುಂಬ MLA ಆಗುವನಿಗಲ್ಲ, ಯಾರೋ ಒಬ್ಬ ಪಕ್ಷದಲ್ಲಿ ತುಂಬ ಕೆಲಸ ಮಾಡಿರ್ತಾನೆ, ಅವನಿಗೆ ಪಕ್ಷದವರೆಲ್ಲ ಸೇರಿಕೊಂಡು ಗೆಲ್ಲಿಸುವಂಥ ಈ ಚುನಾವಣೆ, ಇದು ವಿಧಾನ ಅಂಥದ್ದು ಯಾರಾದರೂ ಒಬ್ಬ ಅನಿವಾರ್ಯ. ಅಲ್ಲಿ ಒಬ್ಬರು ಗಿರೀಶ್ ಪಟೇಲ್ ಅಂತಿದ್ದಾರೆ, ಭಾಳ ಸೀನಿಯರ್, 35 ವರ್ಷದಿಂದ ಪಕ್ಷಕ್ಕೋಸ್ಕರ ಕೆಲಸ ಮಾಡ್ತಾರೆ, ಏನೂ ಪಡ್ಕೊಳ್ಳಿಲ್ಲ. ಅವರು ಪಾಪ ತುಂಬ ಆಗ್ರಹಪೂರ್ವಕ ಕೇಳಿದ್ದಾರೆ. ಅಲ್ಲಿ ಒಬ್ಬ ಮೇಘರಾಜ್ ಅಂತ ಹೇಳುವಂಥ ಜಿಲ್ಲಾಧ್ಯಕ್ಷ, ಅವರಿಬ್ಬರು ಲಿಂಗಾಯತರೇ ಕೊಡಬೇಕು ಅಂತಿದ್ದ ಇದ್ರು, ದತ್ತಾತ್ರೇಯ ಅಂತ ಹೇಳುವಂಥ ಬ್ರಾಹ್ಮಣ ಸಮಾಜಕ್ಕೆ ಕೊಡಬೇಕು. ಇವತ್ತು ಸಮಾಜದ ದೃಷ್ಟಿಯಲ್ಲಿ ಸಾಮಾಜಿಕ ನ್ಯಾಯ ನಾನು ಹೇಗೆ ಮೀನುಗಾರರಿಗೆ ಇಲ್ಲಿ ಕೊಡಬೇಕಿತ್ತು 3 ಜಿಲ್ಲೆಯಲ್ಲಿ ಒಂದು ಹೇಳಿದ್ದ, ಅದೇ ರೀತಿ 6 ಟರ್ಮಿಂದ 6 ಅಂದ್ರೆ ಎಷ್ಟಾಯಿತು, 36 ವರ್ಷದಿಂದ ಈ ಭಾಗದಲ್ಲಿ ಬ್ರಾಹ್ಮಣ ಸಮುದಾಯಕ್ಕೆ ಈ ವಿಧಾನ ಪರಿಷತ್ತನ್ನು ಕೊಡ್ತಾ ಇತ್ತು. ಬಾಲಕೃಷ್ಣ ಭಟ್ರು 3 ಸರ್ತಿ, ಗಣೇಶ್ ಕಾರ್ಣಿಕರು 3 ಸರ್ತಿ ಅಲ್ಲಿ ಇತ್ತು. ನಾನು ಬ್ರಾಹ್ಮಣ ಅಂತ ಇದರಲ್ಲಿ ನಾನು ಕೇಳಿದ್ದಲ್ಲ, ನಾನು ಪಕ್ಷದ ಕಾರ್ಯಕರ್ತ ಅಂತ ಹೇಳು. ಆದರೆ ಸಾಮಾಜಿಕ ನ್ಯಾಯ ನೋಡುವಾಗ ನಾನು ಹೇಗೆ ಮೀನುಗಾರರಿಗೆ ಅದೇ ಅದು ಬರ್ತದೆ. ಎರಡನೇದು ಅಲ್ಲಿ ಓಕೆ, ನನಗೆ ಗಿರೀಶ್ ಪಟೇಲ್ರಿಗ, ದತ್ತಾತ್ರೇಯ ಅವರಿಗ, ಇನ್ನೊಂದು ಕೆಲವು ಜನ ಇದ್ರು, ಧರ್ಮಪ್ರಸಾದ್, ಕೆಲವರೆಲ್ಲ ಕೇಳಿದ್ದಾರೆ. ಯಾಕೆ ಎಲ್ಲರೂ ಕೇಳಿದ್ರು ಅಂದರೆ ನಿಮ್ಗೆ ಹೇಳ್ತೇನೆ, ನಾನು ಅಪೇಕ್ಷೆ ಪಟ್ಟದ್ದು ಅಂದರೆ ಅಲ್ಲಿ ಖಾಲಿ ಇತ್ತು. ಕಳೆದ ವರ್ಷ ಇದೇ ಯಾರು ಇವತ್ತು ಪ್ರಭಾವ ಬೀರಿ ಕ್ಯಾಂಡಿಡೇಟನ್ನು ಮಾಡಿದ್ರ ಅವರ ಪ್ರಭಾವದಿಂದಲೇ 500 ಮಂಜಾತರನ್ನು ಆಯ್ಕೆ ಮಾಡಿದ್ರು. ಕೊನೆ ಕ್ಷಣ ಯಾರಿಗೂ ಗೊತ್ತಿಲ್ಲ, ಅರುಣ್ ಆಗ್ತಾರೆ ಅಂತಿತ್ತು, ಯಾರೋ ಇನ್ನೊಬ್ಬ ಸೀನಿಯರ್ ಭಾನುಪ್ರಕಾಶ್ ಆಗ್ತಾರೆ, ಇದೆಲ್ಲ ಸುದ್ದಿಗಳಿತ್ತು. ಕೊನೆಗೆ ಯಾರಿಗೂ ಗೊತ್ತಿಲ್ಲ, ಲಾಸ್ಟ್ ಮಿನಿಟಿಗೆ 500 ಮಂಜಾತರು ಬಂದರು. ಅವರ ಇದೇ ಇರಲಿಲ್ಲ, ಅವರು ಯಾವುದು ಎಲ್ಲ ಪಕ್ಷವನ್ನು ಹಾರಿ ಹೋದಂಥವ್ರು ಬಂದಂಥವ್ರು ಇದ್ದದ್ದು. ಆದರೆ ಆಗ ಕೊಟ್ಟರು. ಪರಿಸ್ಥಿತಿ ಏನಾಯಿತು, 6 ವರ್ಷದಲ್ಲಿ ವಿಧಾನಸಭೆ ಚುನಾವಣೆ ಬರುವಾಗ JDSಗೆ ಹೋಗಿ ನಿಂತರು, ಇಮಿಡಿಯೇಟ್ ಕಾಂಗ್ರೆಸ್ಗೆ ಹೋಗಿ ಇವತ್ತು ವಿಧಾನ ಪರಿಷತ್ತಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಇಂಥ ತಪ್ಪು ನಿರ್ಧಾರಗಳಾದಾಗ ಪಕ್ಷಕ್ಕಾಗುವಂಥ ತೊಂದರೆ ಇದು. ಆಗ ಯಾರಾದರೂ ಒಬ್ಬ ಪ್ರಾಮಾಣಿಕವಾದಂಥ ಹಿರಿಯ ಕಾರ್ಯಕರ್ತರಿಗೆ ಕೊಡ್ತಿದ್ರೆ ಇವತ್ತು ಆ ಪರಿಸ್ಥಿತಿ ಬರ್ತಿರಲಿಲ್ಲ, ಅವರೇ ಕಾಂಗ್ರೆಸ್ಗೆ ಹೋಗಿ ಚುನಾವಣೆ ನಿಲ್ಲುವಂಥ ಪರಿಸ್ಥಿತಿ ಬರಲಿಲ್ಲ. ಆಗಲೂ ತಪ್ಪು ನಿರ್ಧಾರ ಮಾಡಿದ್ರು. ವಾಸುದೇವ್ ಭಟ್ರು ಹೇಳಿದಾಗ ನಾವೆಲ್ಲ ಅದಕ್ಕೆ ಒಪ್ಪಿ ನಾವೆಲ್ಲ ಕೆಲಸ ಮಾಡಿ ಗೆಲ್ಲಿಸಿದೆವು. ಯಾರಿಗಾದರೂ ಶಿವಮೊಗ್ಗದವರಿಗೆ ನನಗೆ ಕನ್ವಿನ್ಸ್ ಆಗಲಿಲ್ಲ, ಅವ್ರು ಕೊಡ್ತಿದ್ರು, ನಾನು ಒಪ್ತಿದ್ದೆ. ಹಾಗಾಗಿ ನನಗೆ ಯಾವ ದೃಷ್ಟಿಯಿಂದ ನೋಡು, ಮತ್ತೆ ಈಗ ಕೊಟ್ಟಂಥ ಅಭ್ಯರ್ಥಿ ಡಾಕ್ಟರ್ ಧನಂಜಯ ಸರ್ಜಿ ಅವರು, ಅವ್ರ ಬಗ್ಗೆ ಗೌರವ ಇದೆ ನನಗೆ. ನಾನು ಲೋಕಸಭೆಯ ಪ್ರಭಾರಿಯಾಗಿದ್ದಾಗ ಅಲ್ಲಿ ಗ್ರಾಮಾಂತರದಲ್ಲಿ ಕೆಲಸ ಮಾಡ್ತಾ ಇದ್ದರು ಪ್ರಭಾರಿಯಾಗಿ. ಆದರೆ ಹಿನ್ನೆಲೆ ಅವರು 1-1.5 ವರ್ಷದ ಹಿಂದೆ BJPಗೆ ಸೇರ್ಪಡೆ ಆದಂಥವ್ರು. ಅದರ ಹಿಂದೆ ಹರ್ಷ ಕೊಲೆ ಆದಾಗ, ಯಾರು ಶಿವಮೊಗ್ಗದಲ್ಲಿ ನಮ್ಮ ಹಿಂದೂ ಕಾರ್ಯಕರ್ತ ಹರ್ಷನ ಕೊಲೆ ಆದಾಗ ಏನು ಲೆಫ್ಟಿಸ್ಟ್ಗಳು ಅಥವಾ ಕಮ್ಯುನಿಸ್ಟ್ ಬೇರೆ ನಮ್ಮ ಕಾಂಗ್ರೆಸ್ ಎಲ್ಲ ಸೇರಿಕೊಂಡು ಶಾಂತಿ ನಡೆ ಅಂತ ಮಾಡಿದ್ದು, ಅದರ ನೇತೃತ್ವವನ್ನು ವಹಿಸಿಕೊಂಡು ಡಾಕ್ಟರ್ ಧನಂಜಯ ಸರ್ಜಿ ಅವರು. ಅಂದರೆ ನಮ್ಮ ಪರಿವಾರ ನಮ್ಮ ವಿಚಾರದ ವಿರುದ್ಧವಾಗಿ 1.5 ವರ್ಷದ ಹಿಂದೆ ಶಿವಮೊಗ್ಗದಲ್ಲಿ ಹರ್ಷ ಕೊಲೆಯಲ್ಲಿ ನಾವೆಲ್ಲರೂ ಏನು ಹೇಳ್ತಾ ಇತ್ತು, ಹರ್ಷನಿಗೆ ಅನ್ಯಾಯ ಆಗಿದೆ ಅಂತ. ಆದರೆ ಅವರು ಪಾದಯಾತ್ರೆ ಮಾಡಿದವರು ಏನು ಹೇಳ್ತಾ ಇದ್ರು, ಅಮಾಯಕರನ್ನ ಬಂಧಿಸಬೇಡಿ ಅಂತ. ಅವರು ಶಾಂತಿ ಅಂಥವ್ರನ್ನ ನಾವು 1.5 ವರ್ಷದೊಳಗೆ ಪಕ್ಷಕ್ಕೆ ಬಂದು 1.5 ವರ್ಷದೊಳಗೆ ಇಂಥ ಹಿರಿಯರಿಗೆ ಕೊಡಬೇಕಾದಂಥ ಸ್ಥಾನವನ್ನು ಕೊಟ್ಟರು. ಹಾಗಾಗಿ ನನ್ನ ಕಾಡಿದ್ದು ಯಾವ ಕಾರಣಕ್ಕೂ ಅದು ಬೇಕಾದರೆ ಯಾರೇ ನಿರ್ಧಾರವನ್ನು ಅದು ಯಾರೇ ನಿರ್ಧಾರ ಮಾಡಿದ್ರು ಅದು ತಪ್ಪೇ, ಅದು ಯಾರು ಮಾಡಿದ್ದಾರೆ ಗೊತ್ತಿಲ್ಲ. ಆಮೇಲೆ ನನಗೆ ಕನ್ವಿನ್ಸ್ ಆಯಿತು ಇದು ಸರಿ ಇಲ್ಲ ಅಂತ. ಹಾಗಾಗಿ ನಾನು ಬೇಸರ ವ್ಯಕ್ತಪಡಿಸಿದ್ದು ನಾನು ಸರಿ. ಆಮೇಲೆ ಯೋಚನೆ ಮಾಡ್ತಾ ಫೋನುಗಳು ಬರಲಿಕ್ಕೆ ಶುರುವಾಯಿತು. ಈಗಲೂ ನನಗೆ ಫೋನ್ ಇದೆ, ಫೋನುಗಳು ನೀವು ಸ್ಪರ್ಧೆ ಮಾಡಬೇಕು, ನಿಮಗೆ ತುಂಬ ಶಕ್ತಿ ಇದಾಯಿತು, ಮತ್ತು ಪದವೀಧರ ಕ್ಷೇತ್ರಕ್ಕೆ ಈ ಭಾಗಕ್ಕೆ ಅನ್ಯಾಯ ಆಗಿದೆ, ಕರಾವಳಿ ಭಾಗದ ಪ್ರತಿನಿಧಿಯಾಗಿ ನಿಲ್ಲಬೇಕು, ಇದೆಲ್ಲವನ್ನು ಹೇಳಿ ತುಂಬ ಜನ ನನಗೆ ಫೋನ್ ಮಾಡಲಿಕ್ಕೆ. ನೀವು ನಂಬಲಿಕ್ಕಿಲ್ಲ, ಇವತ್ತು ಅತಿ ಹೆಚ್ಚು ನನಗೆ ಫೋನ್ ಬರ್ತಾ ಇರುವಂಥದ್ದು. ನಮ್ಗೆ ಯಾಕೆ ನಿಮಗೆ ಯಾರಿಗೂ ನಾನು ಫೋನ್ ಮಾಡಲಿಕ್ಕಾಗಲಿಲ್ಲ, ಉಡುಪಿಯ ನಮ್ಮ ಅಥವಾ ಯಾರಿಗೂ ನಮ್ಮ ಆತ್ಮೀಯರಿಗೆ, ನನ್ನ ಎಲ್ಲ ಆತ್ಮೀಯರು ನೀವು ಆದರೂ ಬಂದಿದ್ದೀರಿ, ನಮ್ಮ ಕಚೇರಿಯಿಂದ ಫೋನ್ ಬಂದದಲ್ಲಿ ನೀವು ಬಂದಿದ್ದೀರಿ. ಯಾಕಾಗಲಿಲ್ಲ ಅಂದರೆ ನನಗೆ ಫೋನ್ ಕೆಳಗಿಡ್ಲಿಕ್ಕೆ ಪುರ್ಸೋತಿಲ್ಲ, ಅಷ್ಟು ಈಗಲೂ ಕೂತ್ಕೊಂಡು ಶಿವಮೊಗ್ಗದ ನೀವು ಯಾವಾಗ ಅವರಿಗೆಲ್ಲ ಹೆದರಿಕೆ ನಾನು ನಿಲ್ಲೋದಿಲ್ಲ, ವಾಪಸ್ ಬರ್ತೇನೆ ಅಂತ. ಅಂದರೆ ಅವರು ಅಷ್ಟು ಆ ಅನ್ಯಾಯದ ವಿರುದ್ಧ ಪ್ರತಿಭಟಿಸುವಂಥ ಒಂದು ನಿರ್ಧಾರವನ್ನು ಮಾಡಿದ್ದಾರೆ. ದೊಡ್ಡ ಒಂದು ಬೆಂಬಲ ಇವತ್ತು ನಮಗೆ ಶಿವಮೊಗ್ಗದಲ್ಲಿ ಅವರೆಲ್ಲ ಏನು ಅಂದರೆ 20ನೇ ತಾರೀಕುವರೆಗೆ ಕಾಯ್ತಾ ಇದ್ದಾರೆ. 20ನೇ ತಾರೀಕು ಇವರೆಲ್ಲ ವಾಪಸ್ ತಗೊಳ್ತಾರ, ಇವರು ಪರಿವಾರದವರು, ಇವರು ಇಷ್ಟು ನಿಲ್ಲಿಕ್ಕಿಲ್ಲ, ಇಷ್ಟು ಪಕ್ಷದ ವಿರುದ್ಧ ಗಟ್ಟಿಯಾಗಿ ಅವರು ವಾಪಸ್ ತಗೊಳ್ತಾರೆ ಅಂತ ಯಾರು ಬಹಿರಂಗವಾಗಿ ಹೇಳಲಿಕ್ಕೆ ತಯಾರಿಲ್ಲ, ಮತ್ತು ನಾವು ಮನೆ ತಗೊಳ್ತೇವೆ ಅಂತ. ಸೊ 21ನೇ ತಾರೀಕಿಗೆ ಶಿವಮೊಗ್ಗದಲ್ಲಿ ಬಹಳ ದೊಡ್ಡ ಬೆಂಬಲವು ನಮಗೆ ಬಹಿರಂಗವಾಗಿ ಸಿಕ್ಕುವುದವರೆಲ್ಲೂ ಇವತ್ತು ಹೇಳಿದ್ದಾರೆ. ಆ ದೃಷ್ಟಿಯಿಂದ ನಾನು ಚುನಾವಣೆಗೆ ಸ್ಪರ್ಧಿಸು ಅಂತ ಹೇಳುವಂಥ ನಿಶ್ಚಯವನ್ನು ಮಾಡಿದ್ದೇನೆ.
ನಾನಿಷ್ಟು ಕಾರ್ಯಕರ್ತರು ಮತ್ತು ಜನರ ಮುಂದೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಬಿ ಜೆ ಪಿಯ ಕಾರ್ಯಕರ್ತರ ಪ್ರತಿನಿಧಿಯಾಗಿ ನಿಲ್ತಾ ಇದ್ದೇನೆ. ನಾನು ಗೆದ್ದ ನಂತರವೂ ನನಗೆ ಯಾರೇ ಬಿ ಜೆ ಪಿಯಿಂದ ಆಹ್ವಾನ ಮಾಡಬೇಕಾಗಿಲ್ಲ. ನಾನೇ ಬಿ ಜೆ ಪಿಯ ಪಕ್ಷಕ್ಕೆ ನನ್ನಷ್ಟಕ್ಕೆ ನಾನೇ ಸೇರ್ಪಡೆ ಹಾಕೊಂಡು ಬಿ ಜೆ ಪಿಯವನಾಗಿರ್ತೇನೆ. ನನಗೆ ನೆನಪಿದೆ, ನನಗೆ ವಿಧಾನಸಭೆಯಲ್ಲಿ ಟಿಕೆಟ್ ಸಿಗದಿದ್ದಾಗ ನಾನು ಸಾಯುವಾಗ ನನ್ನ ಹೆಣದ ಮೇಲೆ ಬಿ ಜೆ ಪಿಯ ಫ್ಲ್ಯಾಗ್ ಇರಬೇಕು ಅಂತ ಹೇಳಿದ್ದು ನನಗೆ ನೆನಪಿದೆ. ಅದು ಯಾವಾಗಲೂ ನೆನಪಿರ್ತದೆ, ಅದು ಹಾಗೇ ಇರ್ತದೆ. ಯಾಕಂದರೆ ನನ್ನದು ಬಿ ಜೆ ಪಿಯ ವಿರುದ್ಧ ಸ್ಪರ್ಧೆ ಅಲ್ಲ, ಬಿ ಜೆ ಪಿಯ ಕಾರ್ಯಕರ್ತರ ಪರವಾಗಿ ನನ್ನ ಸ್ಪರ್ಧೆ. ಹಾಗಾಗಿ ನಾನು ಗೆದ್ದ ನಂತರವೂ ಬಿ ಜೆ ಪಿ ಇರ್ತೇನೆ. ಅಪ್ಪಿತಪ್ಪಿ ಗೊತ್ತಿಲ್ಲ, ಅದೇ ಚುನಾವಣೆ ಅಂತ ಹೇಳಿದ ಸೋಲು ಇರ್ತದೆ, ಗೆಲುವು ಇರ್ತದೆ. ಸೋಲಿದ್ದರೂ ಸಹಿತ ನನ್ನ ಕೆಲಸ, ನಾನು ಬಿ ಜೆ ಪಿಯ ಕಾರ್ಯಕರ್ತನಾಗಿಯೇ ಉಳಿತೇನೆ. ಬಿ ಜೆ ಪಿಯಲ್ಲಿ ನನ್ನನ್ನು ವಜಾ ಮಾಡ್ಬೋದು. ನಾನು ಈಗೇನು ಇಲ್ಲ, ನೀವು 3 ಬಾರಿ ಶಾಸಕನಾದ ಟಿಕೆಟ್ ಕಳ್ಕೊಂಡ್ರು ರಾಜ್ಯದ ಪದಾಧಿಕಾರಿ ಆಗುವಾಗ ಒಬ್ಬ ಕಾರ್ಯಕಾರಿಣಿ ಮೆಂಬರ್ ಮಾಡಬೇಕು ಅಂತ ನಮ್ಮ ಪಕ್ಷದ ನಾಯಕರು ನನಗೆ ಅನಿಸಲಿಲ್ಲ. ನನಗೆ ತುಂಬ ಬೇಸರ ಇದೆ. ಹಾಗಾಗಿಯೇ ನಾನು ಇಂಥ ಕಠಿಣವಾದ ನಿರ್ಧಾರ ತಗೊಂಡದ್ದು. ಚುನಾವಣೆಯಲ್ಲಿ ಅಷ್ಟು ಪ್ರಾಮಾಣಿಕವಾಗಿ ನಾವು ಗಂಡ ಹೆಂಡತಿ ಇಡೀ ಟೀಮ್ ನಮ್ಮ ಕೆಲವರು ಅಸಮಾನದವರನ್ನು ಕೆಲಸ ಮಾಡಿದ್ರು. ನನಗಿವತ್ತು ಈ ವಿಧಾನಸಭಾ ಕ್ಷೇತ್ರದಲ್ಲಿ ನನಗೆ ಸರಿಯಾದಂಥ ಒಂದು ಮನ್ನಣೆ, ಗೌರವ ಅಥವಾ ನನಗೊಂದು ಪ್ರೀತಿಯನ್ನು ಈ ಪಕ್ಷದಲ್ಲಿ ಇವತ್ತು ಕಾರ್ಯಕರ್ತರಿಂದಲ್ಲ, ನಾಯಕರುಗಳಿಂದ ಸಿಗ್ತಾ ಇಲ್ಲ. ನಾನು ಮೊನ್ನೆ ಲೋಕಸಭೆ ಚುನಾವಣೆಯಲ್ಲಿ ಕೆಲಸ ಮಾಡುವಾಗ ನೋಡ್ತಾ ಇದ್ದೆ, ಬೇಸರ ಆಯ್ತು ನನಗೆ. ನನ್ನ ಕಚೇರಿಯಲ್ಲಿ ನನ್ನ ಫೋಟೋ, ನಾನೊಬ್ಬ ಮಾಜಿ ಶಾಸಕ, ಇನ್ನು ನಿಕಟಪೂರ್ವ ಶಾಸಕ, ಸೋತು ಕುತ್ಕೊಂಡಲ್ಲ. ಬಿ ಜೆ ಪಿಯ ಕಚೇರಿಯಲ್ಲಿ ಈಗ ತೆಗಿಲಿ, ಇನ್ನು ತೊಂದರೆ ಇಲ್ಲ, ಯಾಕಂದರೆ ನಾನು ಸ್ಪರ್ಧೆ ಮಾಡ್ತೇನೆ ಅಂತ. ಆದರೆ ಲೋಕಸಭೆ ಚುನಾವಣೆಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ರು ನನ್ನ ಇದ್ದಂಥ ಫೋಟೋವನ್ನು ತೆಗೆಯುವಂಥ ಮಟ್ಟಕ್ಕೆ ಇವತ್ತು ನನ್ನ ಬಿ ಜೆ ಪಿ ಇವತ್ತು ಹೋಗಿದೆ. ಎಷ್ಟು ಬೇಜಾರಾಗಬೇಕು ಯೋಚನೆ ಮಾಡಿ. ಬ್ರಹ್ಮಾವರದಲ್ಲಿ ಇಲ್ಲಿದ್ದಾರೆ ಎಲ್ಲ ಕಾರ್ಯಕರ್ತರು, ಬ್ರಹ್ಮಾವರದ ಕಚೇರಿಯಲ್ಲಿ ನನ್ನ ಇದ್ದಂಥ ಫೋಟೋವನ್ನು ತೆಗೆದಿದ್ದಾರೆ. ಏನು ನಾನು ಪಕ್ಷಕ್ಕೆ ಅನ್ಯಾಯ ಮಾಡಿದ್ದೇನೆ ಈ ಕ್ಷಣದವರೆಗೆ? ಇನ್ನು ಲೋಕಸಭೆ ಚುನಾವಣೆಯಲ್ಲಿ ನನ್ನ ಫೋಟೋ ನೀವು ನೋಡಿದ್ದೀರಾ? ಪ್ಯಾಂಪ್ಲೆಟ್ಸ್ಗಳಲ್ಲಿ ಎಲ್ಲಿಯಾದರೂ ಈ ಸತ್ಯ ಲೋಕಸಭೆ ಚುನಾವಣೆಯಲ್ಲಿ ಮಾಜಿ ಶಾಸಕನ ಫೋಟೋ ಇದೆಯಾ? ಇವತ್ತಿಗೂ ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿಯ ಕೆಲಸಗಳು ಅಥವಾ ಇನಾಗ್ರೇಷನ್ ಆಗ್ತಾ ಇರುವಂಥದ್ದು ನನ್ನ ಅವಧಿಯಲ್ಲಿ ಆದಂಥ ಅನುದಾನಗಳು. ಇವತ್ತು ಒಂದು ಉದ್ಘಾಟನೆಗೆ ನನ್ನದೊಂದು ಕರೆಯುವುದೂ ಇಲ್ಲ, ಅಥವಾ ನನ್ನದೊಂದು ಯಾರಾದರೂ ಫ್ಲೆಕ್ಸ್ ಹಾಕಿ ಅಭಿನಂದನೆ ಕಾರ್ಯಕರ್ತರು ಹಾಕಿದರೆ ಅದನ್ನು ತೆಗೆಸುವಂಥ ಪರಿಸ್ಥಿತಿ ನನ್ನ ಪಕ್ಷದಲ್ಲಿ ಇವತ್ತು ನನಗೆ ಬಂದಿದೆ. ಬದಿಯಲ್ಲಿ ಗುರುಮೆ ಸುರೇಶ್ ಶೆಟ್ಟರ್ ಇದ್ದಾರೆ, ಅಲ್ಲಿಯೂ ಮಾಜಿ ಶಾಸಕರಿದ್ದಾರೆ, ಕಾಪು ಗುರುಮೆ ಶೆಟ್ಟರ್. ಅವರು ಹಿಂದಿನ ಕಾಲದ ಶಾಸಕರದ್ದು ಯಾವುದೇ ಕಾರ್ಯಕ್ರಮ ಆದರೆ ಅವರೇ ಕಾರ್ನಲ್ಲಿ ಮನೆ ಕರ್ಕೊಂಡೋಗಿ ಅವ್ರ ಕೈಯಲ್ಲೇ ಉದ್ಘಾಟನೆ ಮಾಡ್ತಾರೆ, ಅವ್ರ ಫೋಟೋ ಹಾಕಿಸ್ತಾರೆ. ಮೊನ್ನೆ ಲೋಕಸಭೆ ಚುನಾವಣೆಯಲ್ಲಿ ಎಲ್ಲದರಲ್ಲಿಯೂ ಆ ಫೋಟೋಗಳು ಬಿದ್ದಿತ್ತು. ಆದರೆ ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಮಾಡಿದಂಥ ಕೆಲಸ, ತ್ಯಾಗ ಮತ್ತು ಈ ಕಕ್ಷ ಇಡೀ ಜಿಲ್ಲೆಯಲ್ಲಿ ಕಟ್ಟಿ ಬೆಳೆಸುವುದರಲ್ಲಿ ನನ್ನದ್ದು ಪಾತ್ರ ಇದೆ ಅಂತ ಹೇಳುವಂಥದ್ದು ವೇದಿಕೆಯಲ್ಲಿರುವುದಕ್ಕೆಲ್ಲ ಗೊತ್ತಿದೆ. ಆದರೆ ಇವತ್ತು ಆ ಮಟ್ಟಕ್ಕೆ ನಾನು ಚುನಾವಣೆಯಲ್ಲಿ ಒಂದು ಶಬ್ದ ಏನಾದರೂ ಪಕ್ಷಕ್ಕೆ ತೊಂದರೆ ಮಾಡಿದರೆ ನಂದು ಆ ಥರ ಫೋಟೋ ತೆಗೆಯುವಂಥದ್ದೆಲ್ಲ ಮಾಡಲಿ. ಆ ಮಟ್ಟಕ್ಕೆ ಅದು ಒಂದು ನನಗೆ ನೋವಿನ ಭಾಗ ಆಗಿತ್ತು ಈ ನಿರ್ಧಾರ ಮಾಡಬೇಕಾದ್ರೆ. ಆದರೆ ನಾವು ಏನೇ ಮಾಡಿದ್ರು ಬಿ ಜೆ ಪಿಯ ಕಾರ್ಯಕರ್ತನಾಗಿ ನನ್ನನ್ನು ತೆಗಿಲಿಕ್ಕೆ ಯಾರಂದ್ರೂ ಸಾಧ್ಯ ಇಲ್ಲ. ನಾನು ಯಾವತ್ತೂ ಇರ್ತೇನೆ. ನಾಳೆ ಯಾವುದೇ ಚುನಾವಣೆ ಬಂದರೂ ನಾನು ಒಬ್ಬನೇ ಹೋಗಿ ಆದರೂ, ನಾಳೆ ಜಿಲ್ಲಾ ಪಂಚಾಯತ್ ಬರ್ಬೋದು, ತಾಲೂಕು ಪಂಚಾಯತ್ ಬರ್ಬೋದು, ನಗರಸಭೆ ಬರ್ಬೋದು, ನಾನು ಒಬ್ಬನೇ ಹೋಗಿ ಆದರೂ ಬಿ ಜೆ ಪಿಯ ಪರವಾಗಿ ಕೆಲಸ ಮಾಡ್ತೇನೆ. ನಾನು ಕರಿಬೇಕು ಅಂತಲ್ಲ, ಬಿ ಜೆ ಪಿಗೆ ಕೆಲಸ ಮಾಡಲಿಕ್ಕೆ ಯಾರು ಕಾರ್ಯಕರ್ತನೇ ಆಗಲಿಕ್ಕೆ ಯಾರು ಕರೆಯುತ್ತಿಲ್ಲ. ಈ ರೀತಿಯ ಪರಿಸ್ಥಿತಿಗಳಿಂದ ನಾವು ಇವತ್ತು ಈ ನಿರ್ಧಾರವನ್ನು ಮಾಡಿದ್ದೇನೆ. ನನಗೆ ನಾನು ನಿರ್ಧಾರ ಮಾಡಿದ್ದೇನೆ, ಭಾರತ್ ಮಾತೆಯ, ಯಾಕಂದರೆ ನಾವು ರಾಷ್ಟ್ರೀಯವಾದದಿಂದ ಬರುವವರು, ಅದರಲ್ಲೇ ಇರುವವರು. ಭಾರತ್ ಮಾತೆಯ ಫೋಟೋ, ಮೋದಿಜಿಯವರು ನಮಗೆ ಆದರ್ಶ. ಮೋದಿಜಿಯವರು ಇವತ್ತು ನಮಗೆ ಆದರ್ಶ. ಅವರ ಫೋಟೋವನ್ನು ನಾನು ಇಟ್ಕೊಂಡು, ಯಾಕಂದರೆ ಅವರು ರಾಷ್ಟ್ರದ ಪ್ರಧಾನಿ. ಮೊನ್ನೆ ಈಶ್ವರಪ್ಪನವರ ಚುನಾವಣೆಯಲ್ಲಿ ಕೋರ್ಟಿಗೆ ಹೋದರು. ಅವರು ಪ್ರಧಾನಿ ಅಂತ ಹೇಳುವ, ಅವರು ಪ್ರಧಾನಿ ಕ್ಯಾಂಡಿಡೇಟ್ ಆಗಿದ್ದರು, ಕೋರ್ಟ್ ಅದಕ್ಕೆ ಆದೇಶ ಸಿಕ್ಕಲಿಲ್ಲ. ಹಾಗಾಗಿ ಮೋದಿಯವರ ಫೋಟೋವನ್ನು ನಾವು ನಮ್ಮ ಇದರಲ್ಲಿ ಮುಂದುವರಿಸ್ತೇವೆ. ಮತ್ತು ನನ್ನನ್ನು ಬೆಳೆಸಿದಂಥ 2 ನಾಯಕರುಗಳು, ಒಂದು ಕರಂಬಳ್ಳಿ ಸಂಜೀವ್ ಶೆಟ್ಟಿ. ನನ್ನನ್ನು ವೃತ್ತಿ ಜೀವನದಲ್ಲಿ ನಾನೇನು ಕೋರ್ಸ್ ಮಾಡಬೇಕು, ನಾನು ಗ್ಯಾರೇಜ್ ಮಾಡಬೇಕಾದ್ರೆ ಯಾವ ಕೋರ್ಸ್ ಮಾಡಬೇಕು ಅಂತ ಮಾರ್ಗದರ್ಶನ ಮಾಡಿ, ನಾನು ಗ್ಯಾರೇಜ್ ಮಾಡುವಾಗ ಅದನ್ನು ಉದ್ಘಾಟನೆ ನನಗೆ ನಿರಂತರ ಮಾರ್ಗದರ್ಶನ ಮಾಡಿದಂಥವರು ಕರಂಬಳ್ಳಿ ಸಂಜೀವ್ ಶೆಟ್ಟಿ. ಈ ಕ್ಷೇತ್ರದಲ್ಲಿ ಅವರು ಶಿಕ್ಷಕರ ಪ್ರತಿನಿಧಿಯಾಗಿ ಸ್ಪರ್ಧಿಸಿದಂಥವ್ರು. ಇವತ್ತಿಗೂ ದಾವಣಗೆರೆ, ಶಿವಮೊಗ್ಗ ಭಾಗದಲ್ಲಿ ಕರಂಬಳ್ಳಿ ಸಂಜೀವ್ ಶೆಟ್ಟಿ ಅಂದರೆ ಅವ್ರನ್ನ ಪೂಜಿಸುವಂಥ ಜನರು ಅಲ್ಲಿಯ ಜನಸಂಘದ ಕಾರ್ಯಕರ್ತರಿದ್ದಾರೆ. ಶಿವರಾಮ್ ಉಡುಪು ಎಲ್ಲ ಅವರ ಚುನಾವಣೆಯಲ್ಲೂ ಕೆಲಸ ಮಾಡಿದಂಥ ಹಿರಿಯರಿದ್ದಾರೆ, ಅವರದ್ದು. ಮತ್ತು ನಾನು ಇವತ್ತೇನಾದರೂ
ವ್ಯಕ್ತಿಯಾಗಿ ಇವತ್ತು ಒಬ್ಬ ಇದ್ದಿದ್ದರೆ ಡಾಕ್ಟರ್ ವಿ ಎಸ್ ಆಚಾರ್ಯ ಮಾರ್ಗದರ್ಶನದಲ್ಲಿ ನಾನು ಬೆಳೆದಂಥದ್ದು. ಅವರ ಮಾರ್ಗದರ್ಶನ, ಅವರ ಪ್ರತಿಯೊಂದು ಹೆಜ್ಜೆಯಲ್ಲಿ ನಾನು ಮಾಡಿದೆ. ನಾನು ಇವತ್ತಿಗೂ ನಾನು ಹೇಳ್ತೇನೆ, ಯಾವಾಗಲೂ ಒಂದು ಶಾಸಕ ಮತ್ತು ಒಂದು ವಿಧಾನ ಪರಿಷತ್ ಸದಸ್ಯ, ಒಂದು ಶಾಸಕರಿದ್ದಲ್ಲಿ ಒಬ್ಬ ಮಂತ್ರಿ ಇದ್ದ ಕೂಡಲೇ ನೀವು ಎಲ್ಲ ಕಡೆ ನೋಡಿ ಒಂದು ಡಿಫರೆನ್ಸ್ ಒಪಿನಿಯನ್ ಬಂದೇ ಬರ್ತದೆ. ಆದರೆ ಡಾಕ್ಟರ್ ವಿ ಎಸ್ ಆಚಾರ್ಯರು, ನಾನು 2004ರಿಂದ MLA ಆಗಿ 2012 ಫೆಬ್ರವರಿ 14 ಅವರು ತೀರಿ ಹೋಗುವವರೆಗೂ ನನಗೆ ಒಂದು ಚೂರು ಅವರಿಗೆ ನನಗೆ ನಿರಂತರವಾಗಿ ಮಾರ್ಗದರ್ಶನ ಮಾಡ್ತಾಯಿದ್ರು. ಜಿಲ್ಲಾಧಿಕಾರಿ ಸಂಕೀರ್ಣ ಕಾರ್ಯಕ್ರಮದಲ್ಲಿ ಅವ್ರು ಹೇಳಿದ್ದು ಭಾವನಾತ್ಮಕವಾದ ಕಣ್ಣಲ್ಲಿ ನೀರು ತಗೊಂಡು, ಇದು ಉಡುಪಿ ಇಷ್ಟು ಅಭಿವೃದ್ಧಿ ಆಗ್ತಾ ಇದ್ದರೆ ನಾನು ಕೃಷ್ಣನ ಸ್ಥಾನದಲ್ಲಿ ಮಾಡಿದರೆ ಅರ್ಜುನನಾಗಿ ಕೆಲಸ ಮಾಡಿದ್ದು ರಘುಪತಿ ಭಟ್ರು ಅಂತ ಡಾಕ್ಟರ್ ವಿ ಎಸ್ ಆಚಾರ್ಯ ನನಗೆ ಮಾರ್ಗದರ್ಶನ ಮಾಡಿದಂತಾಗಿದೆ. 2012 ನನಗೆ ಇವತ್ತಿಗೂ 12 ಫೆಬ್ರವರಿ 13 ಒಳಕಾಡು ಶಾಲೆಯಲ್ಲಿ ಕಾರ್ಯಕ್ರಮ ಇತ್ತು. ಆಗ ಒಂದು ರೂಮರ್ಸ್ಗಳು, ನನ್ನ ಪ್ರತಿ ಚುನಾವಣೆಯಲ್ಲಿ ಒಂದು ಗ್ರಾಚಾರ, ಭಟ್ರಿಗೆ ನೆಕ್ಸ್ಟ್ ಟೈಮ್ CTGಗೆ ಅಂತ. ಭಟ್ರಿಗೆ ಸೀಟ್ ಇಲ್ಲ ಅಂತ ಹೇಳುವಂಥ ನ್ಯೂಸ್ ಆದಾಗ ಡಾಕ್ಟರ್ ಹೀಗೆ ಸುಮ್ಮನೆ ಎಂತ ಡಾಕ್ಟ್ರೆ ಈಗಲೇ ಪ್ರಸಿದ್ಧ ಶುರು ಮಾಡಿದ್ದಾರೆ, ಸೀಟ್ ಇಲ್ಲ ಅಂತ ಕೆಲವಾದ ಘಟನೆಗಳಾಗ್ತಿತ್ತು. ಅವ್ರು ಹೇಳಿದ ಮಾತು ಇವತ್ತು ನನಗೆ ನೆನಪಾಗ್ತದೆ, ನಾನು ಜೀವಂತ ಇದ್ದರೆ ನಿನಗೆ ಸೀಟ್ ಆಗಿದೆ ಬಿಡೋದಿಲ್ಲ ಅಂತ ಹೇಳಿದ್ರು. ಪಾಪ ಮರುದಿವ್ಸ ಅವರು ಇವತ್ತಿಗೆ ನಾನು ಯಾವಾಗಲೂ ನೆನಪು ಮಾಡ್ತಾ ಇದ್ದೆ. ಅಂದರೆ ಅಂಥ ಮಾರ್ಗದರ್ಶಕರ ಫೋಟೋವನ್ನು ಇಟ್ಕೊಂಡು ನಾನು ಚುನಾವಣೆಗೆ ಹೋಗೋದು ಅಂತ ಮಾಡಿದ್ದೆ. ಭಾಳ ಸ್ಪಷ್ಟ, ಇದು ಯಾರನ್ನು ಸೋಲಿಸಲಿಕ್ಕೆ ನಿಲ್ಲುವುದಲ್ಲ, ನಾನು ಗೆದ್ದು ವಿಧಾನ ಪರಿಷತ್ತಲ್ಲಿ ಈ ಜಿಲ್ಲೆ ಈ ಕ್ಷೇತ್ರದ ಕೆಲಸ ಮಾಡಲಿಕ್ಕೋಸ್ಕರ ನಾನು ಚುನಾವಣೆಯನ್ನು ಸ್ಪರ್ಧೆ ಮಾಡ್ತಾ ಇರೋದು. ನನಗೆ ಕೆಲಸ ಮಾಡುವಂಥ ಉಮೇದಿದೆ. 2004ರಲ್ಲಿ ಇದೇ ಡೈಲಾಗನ್ನು ನಾನು ಹೇಳ್ಕೊಂಡು ಹೋದದ್ದು. ನಾನು ಯುವಕ ಇದ್ದೇನೆ ಆಗ, ಈಗ ಪ್ರಾಯ ಆಗಿದೆ, 55 ವರ್ಷ ಆಯಿತು, ಆಗ 35 ವರ್ಷ. ಆಗ ನಾನು ಹೇಳ್ತಾ ಇದ್ದೆ, ಯುವಕನಿದ್ದೇನೆ, ಒಂದು ಅವಕಾಶ ಕೊಡಿ, ಕೆಲಸ ಮಾಡಿ ತೋರಿಸ್ತೇನೆ ಅಂತ ಹೇಳುವಂಥದ್ದನ್ನು ಹೇಳಿದ್ದೆ. ಈಗ ಮತ್ತೆ ಪುನಃ ನಾನು ಹೇಳ್ತಾ ಇದ್ದೇನೆ, ವಿಧಾನ ಪರಿಷತ್ತಲ್ಲಿ ಪ್ರಥಮ ಬಾರಿಗೆ ನನಗೆ ಅವಕಾಶವನ್ನು ಕೊಡಿ, ಕೆಲಸ ಮಾಡಿ ವಿಧಾನ ಪರಿಷತ್ ಸದಸ್ಯರು ಅಂದರೆ ಏನು ಪದವೀಧರದ್ದು ಅಂತ ಹೇಳುವಂಥದ್ದು ಕೆಲಸ ಮಾಡಿ ತೋರಿಸುವಂಥದ್ದನ್ನು ನಾನು ಮಾಡ್ತೇನೆ ಅಂತ ಹೇಳುವಂಥ ವಿಶ್ವಾಸದ ಮಾತನ್ನು ಜನರಿಗೆ ನಾನು ಹೇಳ್ತಾ ಇದ್ದೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.